ಆಲ್ಮೋಸ್ಟ್ 2 ಗಂಟೆ ಆಗಿದೆ ಟೈಮ್. ಇವಾಗ ವಿಡಿಯೋ ಮಾಡ್ತಿರೋ ರೀಸನ್ ಏನಂದರೆ, ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ಸಾನ್. ನಾನು 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಎಷ್ಟು ಎಫರ್ಟ್ ಹಾಕಿ ನಾನು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಅಷ್ಟು ಎಫರ್ಟ್ ಹಾಕಿ ಎಡಿಟಿಂಗ್ ಮಾಡಿ. ಹಾಯ್ ಗೈಸ್, ನಂಗೆ ಫುಲ್ ಟೆನ್ಷನ್ ಆಗಿದೆ ಇವಾಗ. ನಾನು ಫಸ್ಟ್ ಟೈಮ್ ತೋರಿಸ್ಬಿಡ್ತೀನಿ ನಿಮಗೆ. ನಾನು ಮಲ್ಕೊಂಡವಳು ಹಾಗೆ ಎದ್ದು ಬಂದಿದ್ದೀನಿ. ನನಗೆ ಆ ಶಾಕಿಗೆ, ಅಯ್ಯೋ ಹಾಕಿದ್ದೆ 2 ವೀಡಿಯೋಸು ಅವು ಹಿಂಗಾದ್ವಾ ಅನ್ನೋ ಒಂದು ಬೇಜಾರಿಗೆ ಹಾಗೆ ಎದ್ದು ಬಂದು ಟೈಮ್ ನೋಡಿದ್ದೀನಲ್ಲ, 2 ಗಂಟೆ 10 ನಿಮಿಷ ಆಗೈತೆ. ಬೇಜಾರಾಗ್ತೈತೆ ನನಗೆ. ಎಲ್ಲ ಸೆಟ್ಟಿಂಗ್ ಮಾಡಿ ವೀಡಿಯೋಸ್ ಅಪ್ಲೋಡು ಮಾಡಿ ಚೆನ್ನಾಗಿ ವ್ಯೂಸು ಬಂದಿದ್ವು, ಲೈಕ್ಸು ಬಂದಿದ್ವು. ಓಕೆ, ಇವಾಗ ಸ್ಟಾರ್ಟ್ ಮಾಡಿದ್ದು ಓಕೆ ಬಂದಿದ್ವು. ಬಟ್ ಸಡನ್ನಾಗಿ ಡಿಲೀಟ್ ಮಾಡೋಕ್ಕೆ ರೀಸನ್ ಏನಂದರೆ, ನಾನು ಮಾಡಿದ್ದೊಂದು ಮಿಸ್ಟೇಕಿಂದ. ಆ ಮಿಸ್ಟೇಕ್ನ ಪ್ಲೀಸ್ ಯಾರು ನ್ಯೂ ಯೂಟ್ಯೂಬರ್ಸ್ ಯಾರೂ ಮಾಡಲಿಕ್ಕೆ ಹೋಗಬೇಡಿ. ತುಂಬ ಹಾರ್ಟ್ ಬ್ರೇಕ್ ಆಗುತ್ತೆ. ಎಷ್ಟು ಟೈಮ್ ಡೈಲಿ 2 ಗಂಟೆವರೆಗೂ ಕೂತ್ಕೊಂಡು ವೀಡಿಯೋ ಎಡಿಟಿಂಗ್ ಮಾಡಿ ನಾನು ಇವಾಗ ಹಿಂಗಾದರೆ ಹೆಂಗಾಗುತ್ತೆ. ಸೊ ಪ್ಲೀಸ್ ಯಾರು ಕೂಡ ನನ್ನಂಥ ಮಿಸ್ಟೇಕ್ ಮಾಡಬೇಡಿ. ನಾನು ಮಿಸ್ಟೇಕ್ ಹೇಳ್ತೀನಿ ನೋಡಿ, ಏನಿಲ್ಲ, ಜಸ್ಟ್ ಸ್ಮಾಲ್ ಮಿಸ್ಟೇಕ್, ಬಿಗ್ ಮಿಸ್ಟೇಕು ಅಲ್ಲ, ಜಸ್ಟ್ ಸ್ಮಾಲ್ ಅಂದರೆ ಸ್ಮಾಲ್ ಮಿಸ್ಟೇಕ್. ನಾನು 2 ವೀಡಿಯೋಸ್ನೂ ಎಡಿಟ್ ಮಾಡಿದ್ದು VN ಆ್ಯಪಲ್ಲಿ ನಾನೇನು ಮಿಸ್ಟೇಕ್ ಮಾಡಿದೆ ಅಂದರೆ, ಅದು ನಂಗೆ ಗೊತ್ತಾಗ್ತಿರ್ಲಿಲ್ಲ ಮಿಸ್ಟೇಕ್ ಏನು ಅಂತ. ಹಾಗೆ ನಾನು ಯೂಟ್ಯೂಬ್ ಸ್ಕ್ರೋಲ್ ಮಾಡಬೇಕಾರೆ ಏನಾಯಿತು, ಹಂಗೆ ಒಬ್ಬರು ಶಾರ್ಟ್ ವೀಡಿಯೋ ಬಂತು. ಅವಾಗ ನೋಡಿದೆ, VN ಆ್ಯಪಲ್ಲಿ ನಾವು ಏನೇನು ಯೂಸ್ ಮಾಡ್ಬೋದು, ಏನೇನು ಯೂಸ್ ಮಾಡಬಾರ್ದು ಅಂತ. ಸೊ ಅಲ್ಲಿ ಆಯ್ತು ನೋಡಿ ನನಗೆ ಹಾರ್ಟ್ ಬ್ರೇಕು. ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸು 2 VN ಆ್ಯಪೇ ಯೂಸ್ ಮಾಡಿದ್ದೆ. ಅದರೊಳಗೆ ಏನು ಮಾಡಬಾರ್ದಿತ್ತು ಅದೇ ಮಿಸ್ಟೇಕ್ ನಾನು ಮಾಡಿದ್ದೆ. ಸೊ ಇವಾಗ ವ್ಯೂಸು ಲೈಕ್ಸ್ ಬಂದರೂ ಯೂಸ್ ಇಲ್ಲ, ಮುಂದೆ ಹೋಗಿ ಅದು ನನ್ನ ಚಾನಲ್ಗೆ ಎಫೆಕ್ಟ್ ಮಾಡ್ಬೋದು ಅಂತ ನಾನು ಫಸ್ಟ್ ಡಿಸೈಡ್ ಮಾಡಿದ್ದೆ, ಜಸ್ಟ್ ಡಿಲೀಟ್ ದ ವೀಡಿಯೋಸ್ ಅಂತ. ಡಿಸೈಡ್ ಮಾಡಿ ಸಡನ್ಲಿ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದೆ. ಎಷ್ಟು ಎಫರ್ಟ್ ಹಾಕ್ತೀನಿ ಆ ಪಾಪುನ ಇಟ್ಕೊಂಡು, ಇಷ್ಟೊಂದು ಎಡಿಟ್ ಮಾಡಿ ಹಾಕೋಕ್ಕೆ ನನಗೆ ಎಷ್ಟು ಕಷ್ಟ ಆಯಿತು. ಯೂಟ್ಯೂಬ್ ಆ್ಯಕ್ಚುಲಿ ಸಾಮಾನ್ಯ ಇಲ್ಲ ಇದು. ಎಷ್ಟು ಎಫರ್ಟ್ ಹಾಕಬೇಕು. ಎಲ್ಲರೂ ಅಂದ್ಕೊತಾರೆ ನಾರ್ಮಲಾಗಿ ಇಟ್ಕೊಂಡು ವೀಡಿಯೋಸ್ ಮಾಡ್ತಾರೆ ಅಂತ. ಎವ್ರಿಥಿಂಗ್ ಬಿಹೈಂಡ್ ಎಡಿಟಿಂಗ್. ಓಕೆ ಕಮಿಂಗ್ ಟು ದ ಪಾಯಿಂಟ್. ಏನಂದರೆ, ಏನು ಮಿಸ್ಟೇಕ್ ಮಾಡಿದ್ದೆ ಅಂತ ಹೇಳಲ್ಲ, ಏನಿಲ್ಲ. ನಾನು VN ಆ್ಯಪಲ್ಲಿ ಸ್ಟಾರ್ಟಿಂಗ್ ಮ್ಯೂಸಿಕ್ ಒಂದು ಕೊಡಬೇಕಲ್ಲ, ಆವಾಗೇನು ಕೊಟ್ಬಿಟ್ಟೀನಿ, ಆ್ಯಕ್ಚುಲಿ ಸೌಂಡ್ ಎಫೆಕ್ಟ್ ಕೊಡ್ಬೋದಂತೆ. ಡೋಂಟ್ ಚೂಸ್ ಎನಿ ಆ್ಯಪ್ ಮ್ಯೂಸಿಕ್. ಹಂಗಂದರೆ ಯಾವ ಆ್ಯಪ್ ಒಳಗೂ ಮ್ಯೂಸಿಕ್ಕು ಚೂಸ್ ಮಾಡೋಕ್ಕೆ ಹೋಗಬೇಡಿ. ಓನ್ಲಿ ಸೆಲೆಕ್ಟ್ ಆಡಿಯೋ ಲೈಬ್ರರಿ ಬೈ ಯೂಟ್ಯೂಬ್ ಓನ್ಲಿ. ಯಾಕಂದರೆ ದಟ್ ಈಸ್ ದ ಸೇಫೆಸ್ಟ್. ಮುಂದೆ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಪ್ಲೀಸ್ ನಾನು ಹೇಳಿದ್ದು ಮಾಡಿ. ಇಲ್ಲಾಂದರೆ ಚಾನಲ್ ಅಂತೂ ಹೊಗೆ ಅಂತೂ ಆಗುತ್ತೆ. ಅದಕ್ಕೆ ಪ್ಲೀಸ್ ಓಕೆ, ಇದೊಂದು ಇನ್ಫಾರ್ಮೇಷನ್ ನಾನು ಶೇರ್ ಮಾಡಬೇಕಿತ್ತು. ಥ್ಯಾಂಕ್ ಯು ಎವ್ರಿವನ್.